ಚಿಕ್ಕ ಚಿಕ್ಕ ಹೆಜ್ಜೆಗಳೇ ದೊಡ್ಡ ದೊಡ್ಡ ಇತಿಹಾಸಕ್ಕೆ ಕಾರಣ ಆಗುತ್ತೆ. ಹಾಗೆ ಚಿಕ್ಕ ಚಿಕ್ಕ ಕ್ರಿಕೆಟ್ ಟೂರ್ನಿಯಲ್ಲಿ ಸಿಗೋ ಒಂದೇ ಒಂದು ಚಾನ್ಸ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾಗೆ ಅದೆಷ್ಟೋ ಜನ ರಾಜ್ಯ ಮಟ್ಟದಲ್ಲಿ ನಡೆಯೋ ಟೂರ್ನಿಯಲ್ಲಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಮಿಂಚಿದ್ದಾರೆ. ಈಗ ಮಹಾರಾಜ ಟ್ರೋಫಿ 2025 ಆರಂಭ ಆಗ್ತಾ ಇದ್ದು ಹರಾಜು ಪ್ರಕ್ರಿಯೆ ಭರ್ಜರಿಯಾಗಿ ನಡೆದಿದೆ. ಹಾಗಿದ್ರೆ ಈ ಹರಾಜಿನಲ್ಲಿ ಯಾರೆಲ್ಲ ಸೋಲ್ಡ್ ಆದ್ರು, ದುಬಾರಿ ಆಟಗಾರನಾಗಿ ಹೊರಹೊಮ್ಮಿದ್ದು ಯಾರೆಲ್ಲ ಅನ್ಸೋಲ್ಡ್ ಆದ್ರು ಅನ್ನೋ ಬಗ್ಗೆ ನಿಮಗೆ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಯೋಜಿಸುವ ಮಹಾರಾಜ ಟ್ರೋಫಿ T20 ಟೂರ್ನಿಯ 4ನೇ ಸೀಸನ್ ಹರಾಜು ಭರ್ಜರಿಯಾಗಿ ನಡೆಯಿತು. ಮನೀಶ್ ಪಾಂಡೆ, ಪಡಿಕ್ಕಲ್, ಅಭಿನವ್ ಮನೋಹರ್ ಸೇರಿ 1000ಕ್ಕೂ ಹೆಚ್ಚು ಆಟಗಾರರು ಹರಾಜಿಗೆ ನೋಂದಾಯಿಸಿಕೊಂಡಿದ್ರು. ಪ್ರತಿ ತಂಡಕ್ಕೂ 50 ಲಕ್ಷ ರೂಪಾಯಿ ಮಿತಿಯಲ್ಲಿ ಕನಿಷ್ಠ 16ರಿಂದ ಗರಿಷ್ಠ 18 ಆಟಗಾರರನ್ನು ಖರೀದಿಸಲು ಅವಕಾಶವಿತ್ತು. ಮಂಗಳೂರು ಡ್ರ್ಯಾಗನ್ಸ್ ಹೊರತುಪಡಿಸಿ ಉಳಿದ 5 ತಂಡಗಳು ತಲಾ 18 ಆಟಗಾರರನ್ನು ಖರೀದಿಸಿದರೆ ಮಂಗಳೂರು ತಂಡ 16 ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿತು. ಒಟ್ಟು 106 ಆಟಗಾರರು ಸೋಲ್ಡ್ ಆದರು. ಹಾಗಿದ್ರೆ ಈ ಬಿಡ್ಡಿಂಗ್ನಲ್ಲಿ ಯಾರೆಲ್ಲ ಎಷ್ಟಕ್ಕೆ ಯಾವ್ಯಾವ ತಂಡಕ್ಕೆ ಸೇರಿದ್ರು, ಯಾವ ಪ್ರಮುಖ ಆಟಗಾರರು ಅನ್ಸೋಲ್ಡ್ ಆದ್ರು ಅನ್ನೋದನ್ನು ನೋಡೋಣ ಬನ್ನಿ. ಪಡಿಕ್ಕಲ್ಗೆ ಬಂಪರ್ ಲಾಟರಿ. 2025ರ ಮಹಾರಾಜ ಟ್ರೋಫಿ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಆಯ್ಕೆಯಾಗುವ ಮೂಲಕ RCB ಆಟಗಾರ ಕರ್ನಾಟಕದ ಸ್ಟೈಲಿಶ್ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಗಮನವನ್ನು ಸೆಳೆದರು. ದೇವದತ್ ಪಡಿಕ್ಕಲ್ ಅವರನ್ನು ಹುಬ್ಬಳ್ಳಿ ಟೈಗರ್ಸ್ 13.20 ಲಕ್ಷ ರೂಪಾಯಿಗೆ ಖರೀದಿಸಿದೆ. IPL ಅನುಭವ ಮತ್ತು ಇತ್ತೀಚಿನ ಫಾರ್ಮ್ನಿಂದಾಗಿ ಅವರನ್ನು ಆಯ್ಕೆ ಮಾಡಿಕೊಳ್ಳಲು ಫ್ರಾಂಚೈಸಿಗಳು ಮುಗಿಬಿದ್ದಿದ್ವು. ಆದರೆ ಪಟ್ಟು ಬಿಡದ ಹುಬ್ಬಳ್ಳಿ ಟೈಗರ್ಸ್ 13.20 ಲಕ್ಷಕ್ಕೆ ಬಿಡ್ ಮಾಡಿತು. 2025ರ ಅದ್ಭುತ IPL ಋತುವಿನ ನಂತರ ಪಡಿಕ್ಕಲ್ ಅವರ ಮೌಲ್ಯ ಹೆಚ್ಚಾಯಿತು. 150.61ರ ಸ್ಫೋಟಕ ಸ್ಟ್ರೈಕ್ ರೇಟ್ನಲ್ಲಿ 247 ರನ್ ಗಳಿಸಿದ ಪಡಿಕ್ಕಲ್ RCBಯ ಅತ್ಯಂತ ವಿಶ್ವಾಸಾರ್ಹ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ಎಂದು ಸಾಬೀತಾಯಿತು. ಹೀಗಾಗಿ ಮಹಾರಾಜ ಟ್ರೋಫಿಯಲ್ಲಿ ಇವರು ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆದರು. ಅನ್ಸೋಲ್ಡ್ ಆದ ದ್ರಾವಿಡ್ ಪುತ್ರ ಸಮಿತ್. ಅಚ್ಚರಿಯ ಬೆಳವಣಿಗೆಯಲ್ಲಿ ಭಾರತ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರ ಪುತ್ರ ಸಮಿತ್ ದ್ರಾವಿಡ್ ಅವರನ್ನು ಮಹಾರಾಜ ಟ್ರೋಫಿ ಹರಾಜಿನಲ್ಲಿ ಮಾರಾಟವಾಗದೆ ಉಳಿದಿದ್ದಾರೆ. ಸಮಿತ್ ಹಿಂದಿನ T20 ಪಂದ್ಯಗಳಲ್ಲಿ ಅಷ್ಟೇನು ಉತ್ತಮ ಪ್ರದರ್ಶನವನ್ನು ನೀಡಿಲ್ಲ. ಆದರೆ ಕೋಚ್ ಬೆಹಾರ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ರು. ಸಮಿತ್ ದ್ರಾವಿಡ್ ಅವರು ಕರ್ನಾಟಕದ ಪರವಾಗಿ ಜೂನಿಯರ್ ಕ್ರಿಕೆಟ್ ಆಡಿದ ಅನುಭವವನ್ನು ಹೊಂದಿದ್ರು. 2024ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗಾಗಿ ಭಾರತದ ಅಂಡರ್-19 ತಂಡಕ್ಕೆ ಆಯ್ಕೆಯಾಗಿದ್ದರು. ಆದರೆ ಗಾಯದ ಕಾರಣದಿಂದಾಗಿ ಅವರು ಆ ಸರಣಿಯಲ್ಲಿ ಆಡಲು ಸಾಧ್ಯವಾಗಿರಲಿಲ್ಲ. ಕಳೆದ ಬಾರಿ ಇವರು ಮೈಸೂರು ವಾರಿಯರ್ಸ್ ತಂಡದಲ್ಲಿ ಇವರಿಗೆ ಸಾಕಷ್ಟು ಅವಕಾಶವನ್ನು ನೀಡಿದರು. ಅದನ್ನು ಇವರು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ಕಳೆದ ಆವೃತ್ತಿಯಲ್ಲಿ ಇವರು 7 ಪಂದ್ಯಗಳಲ್ಲಿ 11.71ರ ಸರಾಸರಿಯಲ್ಲಿ ಕೇವಲ 82 ರನ್ ಗಳಿಸಿ ನಿರಾಸೆಯನ್ನು ಮೂಡಿಸಿದರು. ಹೀಗಾಗಿ ಈ ಬಾರಿ ಅವರನ್ನು ಖರೀದಿಸಲು ಯಾವ ತಂಡವೂ ಆಸಕ್ತಿ ತೋರಲಿಲ್ಲ. ಹೀಗಾಗಿ ಇವರು ಮೈಸೂರು ಫ್ರಾಂಚೈಸಿ ಕೂಡ ಇವರನ್ನು ಕೈಬಿಟ್ಟಿತ್ತು. ಇನ್ನು 2025ರ ಮಹಾರಾಜ ಟ್ರೋಫಿ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ಡಾದ ಆಟಗಾರರು ಯಾರೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ದೇವದತ್ ಪಡಿಕ್ಕಲ್ ಅವರನ್ನ ಹುಬ್ಬಳ್ಳಿ ತಂಡ 13.20 ಲಕ್ಷಕ್ಕೆ ಖರೀದಿ ಮಾಡಿತು. ಈ ಮೂಲಕ 2025ರ ಮಹಾರಾಜ ಟ್ರೋಫಿ ಹರಾಜಿನಲ್ಲಿ ದುಬಾರಿ ಬೆಲೆಗೆ ಸೋಲ್ಡ್ ಆದ ಆಟಗಾರ ಎನಿಸಿಕೊಂಡ್ರು. ಇನ್ನು ಮತ್ತೊಬ್ಬ ಆಟಗಾರ ಅಭಿನವ್ ಮನೋಹರ್ ರನ್ನ ಹುಬ್ಬಳ್ಳಿ ತಂಡ 12.20 ಲಕ್ಷ ರೂಪಾಯಿ ಕೊಟ್ಟು ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳಲು ಯಶಸ್ವಿಯಾಯಿತು. ಇನ್ನು ಮೈಸೂರು ವಾರಿಯರ್ಸ್ ಮನೀಶ್ ಪಾಂಡೆಯನ್ನ 12.20 ಲಕ್ಷ ರೂಪಾಯಿಗೆ ಖರೀದಿಯನ್ನು ಮಾಡಿತು. ಇನ್ನು ವೇಗಿಗಳಾದ ವಿದ್ವತ್ ಕಾವೇರಪ್ಪ 10.80 ಲಕ್ಷಕ್ಕೆ ಶಿವಮೊಗ್ಗದ ಲಯನ್ಸ್ ತಂಡಕ್ಕೆ ಇವರು ಸೇರಿದ್ರು. ಇನ್ನು ವಿದ್ಯಾಧರ್ ಪಾಟೀಲ್ 8.4 ಲಕ್ಷಕ್ಕೆ ಬೆಂಗಳೂರು ಬ್ಲಾಸ್ಟರ್ ಪಾಲಾದರು. 14 ಲಕ್ಷಕ್ಕೆ ಮಯಾಂಕ್ ರಿಟೈನ್. ಇನ್ನು ಹರಾಜಿಗೂ ಮೊದಲು ಪ್ರತಿ ತಂಡ ತಲಾ 4 ಆಟಗಾರರನ್ನ ರಿಟೈನ್ ಮಾಡಿಕೊಂಡಿತ್ತು. ಬೆಂಗಳೂರು ಬ್ಲಾಸ್ಟರ್ ಮಯಾಂಕ್ ಅಗರ್ವಾಲ್ಗೆ 14 ಲಕ್ಷ ರೂಪಾಯಿ ನೀಡಿ ತನ್ನಲ್ಲೇ ಉಳಿಸಿಕೊಂಡಿತು. ಈ ಮೂಲಕ ಮಯಾಂಕ್ ಮಹಾರಾಜ ಟ್ರೋಫಿಯ ದುಬಾರಿ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಎಲ್ಲ 6 ತಂಡಗಳು ಸೇರಿ ಒಟ್ಟು 2,92,85,000 ರೂಪಾಯಿ ಖರ್ಚು ಮಾಡಿವೆ. ರಿಟೈನ್ ಮಾಡಿಕೊಂಡ ಆಟಗಾರನಿಗೆ ನೀಡಿದ ಮೊತ್ತವು ಇದರಲ್ಲಿ ಸೇರಿದೆ. ಕರುಣ್ ನಾಯರ್, ಪ್ರಸಿದ್ಧ ಕೃಷ್ಣ ಸೇರಿ ಪ್ರಮುಖ ಆಟಗಾರರು ಹರಾಜಿಗೂ ಮೊದಲೇ ರಿಟೈನ್ ಆಗಿದ್ರು. ಇನ್ನು ಮಹಾರಾಜ ಟ್ರೋಫಿ ಪಂದ್ಯಾವಳಿಯು ಆಗಸ್ಟ್
11ರಿಂದ 27ರ ತನಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಆದರೆ ಆರ್ಸಿಬಿಯ ಕರಾಳ ಘಟನೆಯಿಂದ ಮಹಾರಾಜ ಟ್ರೋಫಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡೋಕೆ ಫ್ಯಾನ್ಸ್ಗೆ ಅವಕಾಶವನ್ನ ನೀಡಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.